ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಕಚೇರಿ ಒಳಗೆ ಬಿಜೆಪಿ ಪ್ರಮುಖರು ಮೀನು ಮಾರಾಟ ಮಾಡುವ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿದರು. ವಿರಾಜಪೇಟೆ, ಬಿಟ್ಟಂಗಾಲ ಮತ್ತು ಸಿದ್ದಾಪುರದ ಲಿಟಲ್ ವುಡ್ ಮಾಂಟೆಸರಿ ಶಾಲೆ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕಾವೇರಿ ನಿಸರ್ಗಧಾಮದಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕುಶಾಲನಗರ ಪುರಸಭೆ ಕಚೇರಿ ಒಳಗೆ ಬಿಜೆಪಿ ಪ್ರಮುಖರು ಮೀನು ಮಾರಾಟ ಮಾಡುವ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ಪುರಸಭೆ ಕಚೇರಿ ಒಳಗೆ ಬಿಜೆಪಿ ಪ್ರಮುಖರು ಮೀನು ಮಾರಾಟ ಮಾಡುವ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿರುವ ಕುರಿತು ಮಾತನಾಡಿದ ಭಾಸ್ಕರ್ ನಾಯ್ಕ್, ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ರಸ್ತೆ ಬದಿಯಲ್ಲಿ ನದಿಗಳಲ್ಲಿ ಮೀನು ಹಿಡಿದು ಮಾರಾಟ ಮಾಡುವ ಬೆಸ್ತ ಜನಾಂಗದ ಅಲೆಮಾರಿಗಳು ಹಲವು ವರ್ಷಗಳಿಂದ ಅದೇ ಸ್ಥಳದಲ್ಲಿ ಮೀನು ವ್ಯಾಪಾರ ಮಾಡುತ್ತಿದ್ದು, ದಿಢೀರನೆ ಪುರಸಭೆ ಅಧಿಕಾರಿಗಳು ರಸ್ತೆಗೆ ಸಮಸ್ಯೆ ಆಗುತ್ತಿದೆ ಎಂಬ ನೆಪವೊಡ್ಡಿ ತೆರವು ಮಾಡಿಸಿದ್ದು, ಬೇಸರದ ಸಂಗತಿ ಅದೇ ರಸ್ತೆಯಲ್ಲಿ ಹಲವು ಅಂಗಡಿಗಳು ಇದ್ದು ಕೇವಲ ಒಂದು ಅಂಗಡಿಯನ್ನು ಮಾತ್ರ ಗುರುತು ಮಾಡಿ ತೆರವು ಮಾಡಿರುವುದು ಮತ್ತು ಇತ್ತೀಚಿನ ದಿನಗಳಲ್ಲಿ ಪುರಸಭೆ ಅಧಿಕಾರಿಗಳಿಂದ ರಸ್ತೆ ಬದಿಯಲ್ಲಿ ಹೊಟ್ಟೆಪಾಡಿಗಾಗಿ 100 ಬಾರ್ 200 ದುಡಿಯುವಂತ ಜನಗಳಿಗೆ ಕಿರುಕುಳ ನೀಡುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂಬ ಕಾರಣಕ್ಕಾಗಿ ಬಿಜೆಪಿ ಪ್ರಮುಖ ನೇತೃತ್ವದಲ್ಲಿ ಪುರಸಭೆಯೊಳಗೆ ಮೀನು ಮಾರಾಟ ಮಾಡುವ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಲಾಯಿತು ಎಂದು ತಿಳಿಸಿದರು. ಈ ಸಂದರ್ಭ ಬಿಜೆಪಿಯ ಪ್ರಮುಖರಾದ ಚರಣ್ ಮಧುಸೂದನ್, ಕೃಷ್ಣಪ್ಪ ಪ್ರಶಾಂತ್, ಸುಮನ್ ರಾಮು ಉಪಸ್ಥಿತರಿದ್ದರು. ಅವ್ರಿಗೆ ಸಮಸ್ಯೆ ಆಯ್ತಾ, ಜಾಗನ ಬದಲಾವಣೆ ಮಾಡಬೇಕು, ಅಲ್ಲಿ ಒಂದೇ ಅಂಗಡಿ ಈಗ ನಮ್ಮ ಕುಶಾಲನಗರದಲ್ಲಿ ಏನು ಫಾರೆಸ್ಟ್ ಇಲಾಖೆ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ಇದೆ, ಅದು ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಏನು ಅಲೆಮಾರಿಗಳು ಬಂದು ಮೀನು ಮಾರುವಂಥದ್ದು ನಿರಂತರವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಯಾರೋ ಒಬ್ಬರು ಉತ್ತೇಜನ, ಯಾರೋ ಒಬ್ಬರಿಗೆ ಆಗದೇ ಇರೋರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ರಸ್ತೆಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ನೆಪ ಹೇಳಿ ಅವ್ರನ್ನ ತೆಗೆಸಿದ್ದಾರೆ. ಅವ್ರನ್ನ ಇದು ಒಂದೇ ಸರಿ ಇಲ್ಲ, 4-5 ಸರಿ ಅವ್ರನ್ನ ಅಲ್ಲಿಂದ ತೆಗೆದು ಓಡಿಸುವಂಥ ಕೆಲಸ, ಅಂದರೆ ಯಾವುದೋ ಬೀದಿಯಲ್ಲಿ ನಾಯಿಗಳನ್ನ ಕಲ್ಲು ತೆಗೆದು ಓಡಿಸುವಂತಾರ ಅಲ್ಲಿ ಓಡಿಸುವಂಥ ಕೆಲಸ ಆಗಿದೆ. ಅದಕ್ಕೆ ನಾವು ಕೇಳಲಿಕ್ಕೆ ಬಂದು ಪಂಚಾಯಿತಿ ಒಳಗೆ ಪ್ರತಿಭಟನೆ ಕೂಡ ಆಯಿತು. ಆದರೆ ಇದು ಯಾಕೋ ರಾಜಕೀಯಕ್ಕೆ ತಿರುಗಿಸುವಂಥ ಕೆಲಸ ಆಗಿದೆ. ಯಾರೋ ಒಬ್ಬ ವ್ಯಕ್ತಿನ, ಅಲ್ಲಿ ಹಲವು ಅಂಗಡಿಗಳಿದೆ, ರಸ್ತೆಗೆ ನಿಜವಾಗ್ಲೂ ಸಮಸ್ಯೆ ಆಗಿದ್ರೆ ಅಲ್ಲೊಂದು 10-15 ಅಂಗಡಿ ಇದೆ, ಟೌನ್ ಒಳಗೆ ಸುಮಾರು ಅಂಗಡಿಗಳೈತೆ. ರಸ್ತೆಗೆ ಸಮಸ್ಯೆ ಇದೆ ಅಂದರೆ ರಸ್ತೆ ಬದಿಯಲ್ಲಿ ರಸ್ತೆ ವ್ಯಾಪಾರ ಮಾಡಲಿಕ್ಕೆ ಹೆಂಗೆ ಅನುಕೂಲ ಆಗ್ತದೋ ಆ ಥರ ಅನುಕೂಲ ಮಾಡಿಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಒಂದೇ ಒಂದು ಅಂಗಡಿನ ಟಾರ್ಗೆಟ್ ಮಾಡಿ ಮಾಡುವಂಥದ್ದು ತುಂಬ ಬೇಸರದ ವಿಚಾರ. ಅದಕ್ಕಾಗಿ ನಾವು ಇವತ್ತಿಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅವ್ರು ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡಬೇಕು, ಅವ್ರಿಗೆ ಯಾವುದೇ ಲೈಸೆನ್ಸ್ ಕೂಡ ಬೇಕಾಗಿರುವುದಿಲ್ಲ. ಇದೆಲ್ಲ ಇರುವಾಗ ಅವರಿಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಎಲ್ಲೋಗಿ ಅವರು ವ್ಯಾಪಾರ ಮಾಡಬೇಕು. ಈಗ ಅವರಿಗೆ ವಿಧಿ ಇಲ್ಲ. ಅವರು ಈಗ ಎಲ್ಲೋ ಇಂದ ಮೀನು ಹಿಡ್ಕೊಂಡ್ಬಂದು ಹೊಳೆಯಲ್ಲಿ ಅಲ್ಲಿ ಮೀನು ಹಿಡ್ಕೊಂಡ್ಬಂದು ವ್ಯಾಪಾರ ಮಾಡಕ್ಕೆ ಬಂದರೆ ಅವರು ದಿನ 100-200ಕ್ಕೆ ಅವ್ರು ವ್ಯಾಪಾರ ಮಾಡಕ್ಕೆ ಬರೋದು. ಅದನ್ನು ಕಿತ್ಕೊಂಡು ಅವ್ರು ಹೊಟ್ಟೆ ಕೊಡಿದಾಗ ಅವ್ರು ಇನ್ನೇನು ಮಾಡೋದು? ಕೊನೆ ಪಕ್ಷ ಅದನ್ನೇ ಮಾಡಬೇಕು. ನಮ್ಗೆ ದಾರಿ ಇಲ್ಲ, ಜೀವನಕ್ಕೆ ದಾರಿ ಇಲ್ಲ ಅನ್ನೋಕ್ಕೋಸ್ಕರ ಆ ಕೆಲಸನ ಮಾಡಿದ್ರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕಾವೇರಿ ನಿಸರ್ಗಧಾಮದಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿದರು. ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ಕೊಡಗು ಅರಣ್ಯ ವೃತ್ತದ ವತಿಯಿಂದ ವನ್ಯಜೀವಿ ವಿಭಾಗ ಹಾಗೂ ವಿವಿಧ ಅರಣ್ಯ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಸುಸ್ಥಿರ ಸಹಬಾಳ್ವೆಗಾಗಿ ಅರಣ್ಯಗಳು ಎಂಬ ದೇಹದೊಂದಿಗೆ ಕಾವೇರಿ ನಿಸರ್ಗಧಾಮದಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅರಣ್ಯ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಬಿಂದುಮಡಿ ಮಾತನಾಡಿದರು. ನಾಗರಿಕರು ಹಾಗೂ ಆನೆಗಳ ನಡುವೆ ಸೌಹಾರ್ದತೆಯುಕ್ತ ಸಹಬಾಳ್ವೆಯನ್ನು ಉತ್ತೇಜಿಸುವ ಇಂದಿನ ದಿನಗಳಲ್ಲಿ ತುಂಬಾ ಅಗತ್ಯವಿದೆ ಎಂದರು.
ಆನೆ ದಿನಾಚರಣೆಗೆ ಆಗಮಿಸಿದ್ದು ತುಂಬಾ ಸಂತೋಷವಾಗಿದೆ. ಅರಣ್ಯ ಇಲಾಖೆಯೊಂದಿಗೆ ಪೊಲೀಸ್ ಇಲಾಖೆ ಸಹಕಾರ ನೀಡುತ್ತಿದೆ. ಸಾರ್ವಜನಿಕರು ಕೂಡ ಮಾಹಿತಿ ನೀಡುವ ಮೂಲಕ ಅನಾಹುತಗಳನ್ನು ತಪ್ಪಿಸಲು ಸಹಕಾರ ನೀಡಬೇಕು ಎಂದರು. ಕೊಡಗು ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋರಲ್ ರುಸ್ನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ಅರಣ್ಯ ಇಲಾಖೆಯಲ್ಲಿ ವಿವಿಧ ವಲಯಗಳಲ್ಲಿ ಅರಣ್ಯ ಸಂರಕ್ಷಣೆಗಾಗಿ ವಿವಿಧ ಸಾಧನೆ ಮಾಡಿದ ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರ ನೀಡಿ ಅಭಿನಂದಿಸಲಾಯಿತು. ಮಾದಾಪಟ್ಟಣ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬಳಿಯಿಂದ ಕಾವೇರಿ ನಿಸರ್ಗಧಾಮದ ತನಕ ಆನೆಗಳ ಸಂರಕ್ಷಣೆ ಕುರಿತಂತೆ ಶಾಲಾ ಮಕ್ಕಳಿಂದ ಏರ್ಪಡಿಸಿದ ಕಾಲ್ನಡಿಗೆ ಜಾಥಾಕ್ಕೆ ಕುಶಾಲನಗರ ಸಿವಿಲ್ ನ್ಯಾಯಾಧೀಶರಾದ ಚೈತ್ರ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಡಿಕೇರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಪ್ರೊಫೆಷನರಿ ಐಎಫ್ಎಫ್ ಅಧಿಕಾರಿಯಾದ ಐಸಿಎಫ್ಬಿ ಸೆಂದಿಲ್ ಕುಮಾರ್, ವನ್ಯಜೀವಿ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅನನ್ಯ ಕುಮಾರ್, ಸೋಮರ್ಪೇಟೆ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನವೀನ್ ಕುಮಾರ್, ವನ್ಯಜೀವಿ ವಿಭಾಗದ ವೈದ್ಯರಾದ ಡಾಕ್ಟರ್ ಚಿಟ್ಟಿಯಪ್ಪ, ಡಾಕ್ಟರ್ ಮುಜೀಬ್, ಜ್ಞಾನಗಂಗಾ ವಸತಿ ಶಾಲೆ ಕಾರ್ಯದರ್ಶಿ ನಿಂಗಪ್ಪ, ವಲಯ ಅರಣ್ಯಾಧಿಕಾರಿಗಳಾದ ರಕ್ಷಿತ್, ದಿನೇಶ್ ತ್ಯಾಗರಾಜ್ ಹಾಗೂ 7ನೇ ಹೊಸಕೋಟೆ ಪ್ರೌಢಶಾಲಾ ಶಿಕ್ಷಕಿ ಟಿವಿ ಶೈಲಾ, ಅರಣ್ಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವನ್ಯಜೀವಿಗಳ ರಕ್ಷಿಸಿ ಪರಿಸರ ಸಂರಕ್ಷಣೆ ಬನ್ನಿ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾಡು ಆನೆ ರಾಷ್ಟ್ರದ ಸಂಪತ್ತು. ಅರಣ್ಯ ಉಳಿಸಿ ವನ್ಯಜೀವಿಗಳ ರಕ್ಷಿಸಿ. ಆನೆ ಉಳಿಸಿ ಪರಿಸರ ಉಳಿಸಿ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಇರುವುದು ಒಂದೇ ಭೂಮಿ, ಇದೇ ನಮ್ಮ ಮನೆ. ಇದನ್ನು ಸಂಪೋಷಿಸೋಣ ಬನ್ನಿ. ನಾಡಿದ್ದರೆ ನಾಡು, ನಾಡೇ ರಾಷ್ಟ್ರದ ಸಂಪತ್ತು. ನಂತರ ನೀವು ಎಲ್ಲರಿಗೆ ಅವೇರ್ನೆಸ್ ಮತ್ತೆ ನಿಮಗೆ ಇದುವರೆಗೆ ಆನೆ ಬಗ್ಗೆ, ಆನೆ ಸಂಘರ್ಷಣೆ ಬಗ್ಗೆ ಸುಮಾರು ಮಾಹಿತಿ ಮತ್ತೆ ಇನ್ಫಾರ್ಮೇಶನ್ ಕೊಟ್ಟಾಗಿದೆ. ಎಷ್ಟು ಜನ ಆನೆ ನೋಡಿದ್ದೀರಾ? ಎಕ್ಸ್ಪೆಕ್ಟೆಡ್. ಕೊಡಗು ಚಿಲ್ಡ್ರನ್ ಶುಡ್ ನೋ ಎಲಿಫೆಂಟ್ ಇನ್ ಬೆಟರ್ ವೇಸ್ ಅಲ್ಲ? ಎಷ್ಟು ಜನ ದುಬಾರಿಯಲ್ಲಿ ನೋಡಿದ್ದಾರೆ? ಓಕೆ, ಹ್ಯಾಂಡ್ಸ್ ಡೌನ್. ಎಷ್ಟು ಜನ ವೈಲ್ಡ್ ಅಲ್ಲಿ ನೋಡಿದ್ದಾರೆ? ವೈಲ್ಡ್ ಎಲ್ಲರೂ ವೈಲ್ಡ್ ಅಲ್ಲಿ ನೋಡಿದ್ದಾರಾ? ಇದು ವ್ಯತ್ಯಾಸ ಕಾಣಿರುತ್ತೆ ಕ್ಯಾಂಪ್ ಅಲ್ಲಿ ಇರೋದು ಎಲಿಫೆಂಟ್ ಮತ್ತೆ ಇಲ್ಲಿ ವೈಲ್ಡ್ ಅಲ್ಲಿ ಇರೋದು ಎಲಿಫೆಂಟ್ ಅಲ್ಲಿ. ಯಾರು ಒಬ್ರು ಹೇಳ್ತೀರಾ? ಎನಿಬಡಿ ಒನ್ ಪರ್ಸನ್? ಆಮೇಲೆ ಅವೇರ್ನೆಸ್ ಮೂಡಿಸೋದು ಅಂತ ಕಾರ್ಯಕ್ರಮ ಇದ್ರಿಂದ ಫಸ್ಟ್ ನಾನು ವೇದಿಕೆ ಮೇಲೆ ಇರೋ ನಮ್ಮ ಎಲ್ಲ ಅರಣ್ಯ ಅಧಿಕಾರಿಗಳಿಗೆ ಮತ್ತೆ ಡಾಕ್ಟರ್ಸ್ ಮತ್ತೆ ಇನ್ನಿತರ NGOs ಮತ್ತೆ ನಮ್ಮ ಎಲ್ಲ ಸ್ಕೂಲ್ ಇಂದ ಬಂದಿರೋರು ಅವ್ರ ಮೆಂಬರ್ಸ್, ಟೀಚರ್ಸ್ ಮತ್ತೆ ಮುಂಭಾಗದಲ್ಲಿ ಟ್ರೈನೀಸ್ ಹೇಳ್ತಾ. ಸೊ ಇದುವರೆಗೆ ಎಲಿಫೆಂಟ್ ನಾವು ಸಂರಕ್ಷಣೆ ಮಾಡಬೇಕು ಅಂತ ನಮ್ ಎಲ್ಲರ ಹೊಡೆದು. ಆದ್ರೆ ಎಲಿಫೆಂಟ್ ಬಂದು ನಮ್ಮ ತೋಟ ಹಾಳು ಮಾಡ್ತಾರ, ನಮ್ಮ ಮನೆ ಹಾಳು ಮಾಡ್ತಾರ, ಕೆಲವು ಜನ ಸಾಯಿಸ್ಬಿಡ್ತಾರ ಅಂತೆ. ವೈ ಎಲಿಫೆಂಟ್ ಮ್ಯಾಟರ್ಸ್ ಟು ಅಸ್. ಇಷ್ಟು ನಾವು ಇಮಿಡಿಯೇಟ್ ನೋಡಿದ್ರೆ ಆನೆ ಅಂದ್ರೆ ಭಯ ಬರುತ್ತೆ ಎಲ್ಲರಿಗೆ, ಐದ್ರಿ ಇದೆ ಅಂತೆ ವೈಲ್ಡಲ್ಲಿ ಅಲ್ವಾ? ಆದ್ರೆ ನಾವು ಹೇಳ್ತಾ ಇದ್ವಿ ಇದು ನಮ್ಗೆ ಎಲ್ಲರದ್ದು ಹೊಣೆ ಇದೆ, ನಾವು ಮಾಡ್ಬೇಕು, ನಾವು ಆನೆ ಸಂಘರ್ಷ ತಡಿಬೇಕು ಅಂತೆ. ವೈ ಎಲಿಫೆಂಟ್ ಮ್ಯಾಟರ್ಸ್? Why elephant matter to you as a child? ಅದು ನಾವು ತಿಳ್ಕೊಬೇಕು. ಯಾಕೆಂದ್ರೆ ನಾವು ಎಲಿಫೆಂಟ್ ನಮ್ಮ ಮನೆಗೆ ಬಂದು ಕ್ರಾಪ್ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಪ್ರಾಪರ್ಟಿ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಅದು ನಾವು ನೋಡೋದು ಬಹಳ ಸೂಕ್ಷ್ಮ ವಿಷಯ ನೋಡ್ತೀವಿ, ಬಹಳ ಸಣ್ಣ ವಿಷಯ ನೋಡ್ತಾ ಇದ್ದೀವಿ. ಇದರದ್ದು ಮ್ಯಾಟರ್, ವೈ ಎಲಿಫೆಂಟ್ ಮ್ಯಾಟರ್ ಟು ಯು ಇಸ್ ಅ ಬಿಗ್ ಪಿಕ್ಚರ್. ಯಾಕೆಂದ್ರೆ ಎಲಿಫೆಂಟ್ ನಾವು ಬರೋದಕ್ಕಿಂತ ಮುಂಚೆ ಎಲಿಫೆಂಟ್ಸ್ ಹ್ಯಾವ್ ಇವಾಲ್ವ್ಡ್. ನೀವು ಸೈನ್ಸ್ ಓದಿದ್ರೆ ಅಂದ್ರೆ ಎಲಿಫೆಂಟ್ಸ್ ಹ್ಯಾವ್ ಕಮ್ ಫ್ರಮ್ ಮ್ಯಾಮತ್ ಹೂ ಹ್ಯಾವ್ ಇವಾಲ್ವ್ಡ್ ಬಿಫೋರ್ ಅಸ್. ಅಂದ್ರೆ ನಾವು ಬರೋದಕ್ಕಿಂತ ಮುಂಚೆ ಈ ಧರ್ತಿಯಲ್ಲಿ ಎಲಿಫೆಂಟ್ಸ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟೆ, ಕುಶಾಲನಗರ. ವಿರಾಜಪೇಟೆ
ಬಿಟ್ಟಂಗಾಲ ಮತ್ತು ಸಿದ್ದಾಪುರದ ಲಿಟಲ್ ವುಡ್ ಮಾಂಟೆಸರಿ ಶಾಲೆ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ವಿರಾಜಪೇಟೆ, ಬಿಟ್ಟಂಗಾಲ ಮತ್ತು ಸಿದ್ದಾಪುರ ಲಿಟಲ್ ವುಡ್ಸ್ ಮಾಂಟೆಸರಿ ಶಾಲೆಯ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು. ಸಿದ್ದಾಪುರ ಸಮೀಪದ ನಡಿಕೇರಿ ಎಂಡ ಮಾಚಯ್ಯ ಹಾಗೂ ವಿಕ್ರಮ್ ಅಪ್ಪಯ್ಯ ಅವರ ಗದ್ದೆಯಲ್ಲಿ ಈ ಕ್ರೀಡಾಕೂಟ ನಡೆಯಿತು. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕೊಡಗಿನ ಮಣ್ಣಿನ ಬಗ್ಗೆ, ಮಳೆಗಾಲದಲ್ಲಿ ಗದ್ದೆಯಲ್ಲಿ ನಡೆಸುವ ಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಶಾಲೆಯ ಮುಖ್ಯಸ್ಥರಾದ ಸುಧಾ ಉತ್ತಪ್ಪ ಮಾಹಿತಿ ನೀಡಿದರು. ಶಿಕ್ಷಕಿ ಜ್ಯೋತ್ಸ್ನಾ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಪಾಠ್ಯದ ಜೊತೆಗೆ ಸ್ಥಳೀಯ ಮಳೆಗಾಲದ ಕ್ರೀಡೆಗಳಾದ ಗದ್ದೆಯಲ್ಲಿ ರನ್ನಿಂಗ್ ರೇಸ್, ಹಗ್ಗಜಗ್ಗಾಟ, ಕಳೆ ನೆಡುವುದು ಸೇರಿದಂತೆ ಇನ್ನಿತರ ಮಳೆಗಾಲದ ಆಟವನ್ನು ಆಡಿಸಿದೆವು. ಮಕ್ಕಳ ಈ ಕ್ರೀಡೆಗಳಲ್ಲಿ ವಿಭಿನ್ನ ಅನುಭವವನ್ನು ಹೊಂದಿದ್ದರು. ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಮನೋರಂಜನೆ ಅನುಭವಿಸಿದರು. ಈ ಸಂದರ್ಭದಲ್ಲಿ ಎರಡೂ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರಾದ ಮಲ್ಲಿಕಾ ಅಪ್ಪಯ್ಯ, ಸೌಮ್ಯ ದೇವಯ್ಯ, ದೀಪಿಕಾ, ಚಿನ್ನು ಸೇರಿದಂತೆ ಶಾಲೆಯ ಸಂಗೀತ, ಪ್ರೇಮ, ಮಂಜುಳಾ ಭಾಗವಹಿಸಿದ್ದರು. ಲಿಟಲ್ ವುಡ್ ಮಾಂಟೆಸರಿಯಿಂದ ಬಂದಿದ್ದೀವಿ. ಸಿದ್ದಾಪುರ ಮತ್ತೆ ಬಿಟ್ಟಂಗಲದಲ್ಲಿ 2 ಬ್ರಾಂಚ್ ಇದೆ. ನಮ್ಮೆಲ್ಲ ಟೀಚರ್ಸ್ ಎಲ್ಲ ಸೇರಿ ಜ್ಯೋತ್ಸ್ನಾ, ಮಲ್ಲಿಕಾ, ಸೌಮ್ಯ, ದೀಪಿಕಾ ಮತ್ತೆ ಚಿನ್ನು, ನಾವೆಲ್ಲ ಸೇರಿ ನಮ್ಮ ಅಕ್ಕಂದಿಯರು ಇದ್ದಾರೆ, ಪ್ರೇಮ, ಸಂಗೀತ ಮತ್ತೆ ಮಂಜುಳಾ. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಇವತ್ತು ಗದ್ದೆಯಲ್ಲಿ ಆಟ ಆಡ್ತಾ, ಉರುಳಾಡುತ್ತಾ, ಟಗ್ ಆಫ್ ವಾರ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತುಂಬಾ ಹರ್ಷದಿಂದ ಇದ್ದಾರೆ ಅವರು. ನಾವು ಜ್ಯೋತ್ಸ್ನಾ ಮತ್ತು ನಾವು ಲಿಟಲ್ ವುಡ್ ಮಾಂಟೆಸರಿ ಸ್ಕೂಲಿಂದ ಬಂದಿದ್ದೀವಿ. ಮಕ್ಕಳನ್ನ ಗದ್ದೆ ಕೆಲಸ ಅದೆಲ್ಲ ತೋರಿಸ್ಕೊಡೋಕ್ಕೆ ಬಿಟ್ಟಂಗಾಲ ಮತ್ತು ಸಿದ್ದಾಪುರ ಸ್ಕೂಲಿಂದ ಬಂದಿದ್ದೀವಿ. ಫಸ್ಟು ಕ್ರೀಡಾಕೂಟ ಮಾಡಿದ್ದೀವಿ ಗದ್ದೆಯಲ್ಲಿ, ಮತ್ತು ಟಗ್ ಆಫ್ ವಾರ್ ಆಯಿತು, ಮತ್ತು ಹೇಗೆ ಪ್ಯಾಡಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ಮಕ್ಕಳಿಗೆಲ್ಲ ಮರ್ತೋಗಿರೋದಕ್ಕೆ ಅವ್ರಿಗೆ ಇದರಿಂದ ಅಭ್ಯಾಸ ಆಗಲಿ, ಮತ್ತು ಮುಂದೆ ಬರುವ ಜನಾಂಗಕ್ಕೂ ಗೊತ್ತಾಗಲಿ ದವಸ ಧಾನ್ಯ ಎಷ್ಟು ಒಳ್ಳೆಯದು ಅಂತ ಮಕ್ಕಳಿಗೆ ಅನಿವಾರ್ಯತೆಗೆ ನಾವು ಇದು ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಹಾಸನ ನಗರದ ರಿಂಗ್ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ 43ನೇ ಸಾಹಿತ್ಯ ಪಯಣ ಹೆಜ್ಜೆ ಹಮ್ಮಿಕೊಳ್ಳಲಾಗಿತ್ತು. ಕೊಟ್ರೇಶ್ ಎಸ್ ಉಪ್ಪರ್ ಅವರ ಪುಟ್ಟಗೂಡಿನ ಪುಟ್ಟದರಸಿ ಕಾದಂಬರಿ ನೈಜ ಬದುಕಿನ ಪ್ರತಿಬಿಂಬವಾಗಿದೆ. ಮಾನವೀಯ ಮೌಲ್ಯಗಳನ್ನು ಅರಹುವಲ್ಲಿ ಕಾದಂಬರಿ ಮಹತ್ತರ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನ ಜಿಲ್ಲಾ ಕಾರ್ಯದರ್ಶಿ ಪ್ರತಿಭಾ ಸುದರ್ಶನ್ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನ ತಾಲೂಕು ಘಟಕ ನಗರದ ರಿಂಗ್ ರಸ್ತೆಯಲ್ಲಿರುವ ಉಡುಪಿ ಹೋಟೆಲ್ ಮೊದಲ ಮಹಡಿಯಲ್ಲಿ ಕವಯತ್ರಿ ಪದ್ಮಾವತಿ ವೆಂಕಟೇಶ್ ಅವರ ಪ್ರಾಯೋಜಕತ್ವದಲ್ಲಿ ಹಮ್ಮಿಕೊಂಡಿದ್ದ 43ನೇ ಸಾಹಿತ್ಯ ಪಯಣ ಹೆಜ್ಜೆ ಕಾರ್ಯಕ್ರಮದಲ್ಲಿ ಸಾಹಿತಿ ಕೊಟ್ರೇಶ್ ಎಸ್ ಉಪ್ಪರ್ ಅವರ ಪುಟ್ಟಗೂಡಿನ ಪಟ್ಟದರಸಿ ಕಾದಂಬರಿ ಕುರಿತು ಮಾತನಾಡಿದರು. ತಾಲೂಕು ಅಧ್ಯಕ್ಷೆ ಕೆಸಿ ಗೀತಾ ಮಾತನಾಡಿ, ಸಾಹಿತ್ಯ ವೇದಿಕೆ ನನ್ನಂತಹ ಅದೆಷ್ಟೋ ಬರಹಗಾರ್ತಿಯರಿಗೆ ಹೊಸ ಬೆಳಕನ್ನು ನೀಡಿದೆ ಎಂದರು. ನಂತರ ನಡೆದ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯಲ್ಲಿ ಜಿಲ್ಲಾ ಲೇಖಕಿಯರ ಬಳಗದ ಅಧ್ಯಕ್ಷೆ ರಾಜೇಶ್ವರಿ ಉಲ್ಲೇನಹಳ್ಳಿಯವರ ಹಾಸ್ಯ ಚುಟುಕುಗಳು, ಜಯರಾಮೇಶ್ ಅವರ ನಗು, ಎಚ್.ಪಿ. ಚೂಡಾಮಣಿ ಅವರ ನಿನ್ನ ಸಮೀಪ, ಸಿಎನ್ ನೀಲಾವತಿಯವರ ಭರತಭೂಮಿ, ಚಂದ್ರಕಲಾ ಎಂ ಆಲೂರ್ ಅವರ ನಾವ್ಯಕ್ಕೆ ಬಡವರಯ್ಯ, ಮಂಜುಳಾ ಪ್ರಸಾದ್ ರವರ ಬಿಕ್ಕುತ್ತಿವೆ ಸರ್ಕಾರಿ ಶಾಲೆಗಳು, ಎಚ್.ಎನ್. ಭಾರತಿಯವರ ಬದುಕುಳಿದರೆ ಯಾರು, ಸಂತೋಷ ಕುಮಾರಿಯವರ ನನ್ನ ದೇಶ ಕವಿತೆ, ಗಿರಿಜಾ ನಾಗೇಶ್ವರವರ ಚುಟುಕುಗಳು ಸೇರಿದಂತೆ ಅನೇಕ ಕಾವ್ಯವಚನ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಪ್ರಾಯೋಜಕರಾದ ವೆಂಕಟೇಶ್, ಪಿಡಬ್ಲ್ಯೂಡಿ ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ರಶ್ಮಿ, ಜಿಲ್ಲಾ ನಿರ್ದೇಶಕಿ ರೂಪಾ, ಸ್ವಾಮಿಗೌಡ ಸೇರಿದಂತೆ ಹಲವಾರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ನಾಪೊಕ್ಲುವಿನ ಕೊಡವ ಸಮಾಜದಲ್ಲಿ ಬಿಲ್ಲವ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಆಟಿಡೊಂಜಿ ದಿನಾಚರಣೆ ಸಮಾರಂಭ ನಡೆಯಿತು. ಬಿಲ್ಲವ ಸಮಾಜಕ್ಕಾಗಿ ಒಂದು ಸ್ವಂತ ಜಾಗವನ್ನು ಖರೀದಿಸುವುದು ಸಮಾಜದ ಕನಸಾಗಿತ್ತು. ಅದು ಇಂದು ನನಸಾಗಿದೆ ಎಂದು ನಾಪೊಕ್ಲು ಬಿಲ್ಲವ ಸಮಾಜದ ಅಧ್ಯಕ್ಷೆ ಬಿಎಂ ಪ್ರತಿಭಾ ಹೇಳಿದರು. ಬಿಲ್ಲವ ಸಮಾಜದ ವತಿಯಿಂದ ಇಲ್ಲಿನ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಆಟಿ ಡೋಂಜಿ ದಿನಾಚರಣೆ ಬೃಹತ್ ರಕ್ತದಾನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಸಮಾಜದ ಬಾಂಧವರು ನಡೆಸುವ ಸಭೆ ಸಮಾರಂಭಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಈ ಸುಸಜ್ಜಿತ ಕಟ್ಟಡದ ಅಗತ್ಯವಿದೆ. ದಾನಿಗಳ ನೆರವಿನಿಂದ ಶೀಘ್ರವಾಗಿ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಬಿಲ್ಲವ ಸಮಾಜದ ಜಿಲ್ಲಾ ಉಪಾಧ್ಯಕ್ಷೆ ಬಿಬಿ ವಿಠಲ, ಬಿಆರ್ ದೇವಪ್ಪ ಸಮಾಜದ ಶ್ರೇಯೋಭಿವೃದ್ಧಿ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಆಟಿ ವಿವಿಧ ತಿನಿಸುಗಳ ಪ್ರದರ್ಶನದಲ್ಲಿ ಭಾಗವಹಿಸಿ ಸಹಕರಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಗೆ ಸಹಕರಿಸಿದ ಎಲ್ಲರಿಗೂ ವೇದಿಕೆಯಲ್ಲಿದ್ದ ಗಣ್ಯರು ನೆನಪಿನ ಕಾಣಿಕೆಯನ್ನು ವಿತರಿಸಿ ಶುಭ ಹಾರೈಸಲಾಯಿತು. ಕಾರ್ಯಕ್ರಮದಲ್ಲಿ ನಾಪೊಕ್ಲುವಿನ ಬಿಲ್ಲವ ಸಮಾಜದ ಉಪಾಧ್ಯಕ್ಷೆ ಬಿಆರ್ ವಸಂತ್ ಹಾಗೂ ಜಗನ್ನಾಥ್, ಕಾರ್ಯದರ್ಶಿ ಕೆಎಸ್ ಲೋಹಿತ್, ಸಂಘಟನಾ ಕಾರ್ಯದರ್ಶಿ ಬಿಎ ಪ್ರಕಾಶ್, ಖಜಾಂಚಿ ಬಿಡಿ ದೀಪಕ್, ಕ್ರೀಡಾ ಕಾರ್ಯದರ್ಶಿ ಬಿಎ ದಿಲೀಪ್, ಸಮಾಜ ಪ್ರಮುಖರಾದ ಬಿಎಸ್ ಬಾಬು, ಬಿಎಸ್ ಬಾಳಪ್ಪ, ಬಿಜಿ ಅಣ್ಣಪ್ಪ, ಬಿಬಿ ನವೀನ್, ಚಂದ್ರಾವತಿ, ದೇವಕಿ, ನಳಿನಾ, ಲಲಿತಾ, ಬಿಜಿ ಧನಂಜಯ್, ಶಾರದಾ, ನಿರ್ದೇಶಕರು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹಿಳಾ ಸಂಘ ಸುಮಾರು ರತ್ನ ಹಾಕಿತ್ತು, ಕವಿತಾ ಹಾಕಿತ್ತು,
ಈ ವರ್ಷನ ಲೆಕ್ಕ ಮಾಡ್ತಾರೆ ಯಾಕಂದ್ರೆ ಮಾತಾಡೋದು ರಿಕ್ವೆಸ್ಟ್ ಮಾತಾಡೋದು ಆ ಒಂದು ಬೆಂಚಿ ಮಕ್ಕಳಾಗ್ತಿತ್ತು ಆ ಬಾಳಕನೆ ಯಾಕಂದ್ರೆ ಪಾಲನಕ ರಾಮನಾಡ ಶರತ್ನಗಳಾಗಿತ್ತು ಆ ಸೀನಪ್ಪನೆ ಯಾಕಂದ್ರೆ ಹೂವಪ್ಪನೆ ಅಚ್ಚುಕಟ್ಟ ಬರೀಬೇಕಾಗಿತ್ತು ಅಲ್ಲೆಲ್ಲ ಯಾಕಂದ್ರೆ ಸೇವೆಗೆ ಏರ್ಪಡಿಗೆ ಥ್ಯಾಂಕ್ಸ್ ಮಾಡ್ಲಾ ಅಂತಂದ್ರೆ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಮಡಿಕೇರಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಮಾನ್ಯ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಮಡಿಕೇರಿ ತಾಲೂಕು ಅಧ್ಯಕ್ಷರಾದ ಶ್ರೀ ಪ್ರವೀಣ್ ಡಿಂಗ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಹಿಳಾ ಸಂಚಾಲಕಿ ಹಾಗೂ ಜಿಲ್ಲಾ ಉಸ್ತುವಾರಿ ಶ್ರೀಮತಿ ದೀಪಾ ಪೂಜಾರಿ ಅವರ ಸೂಚನೆಯಂತೆ ಸಭೆ ನಡೆಯಿತು. ಮಡಿಕೇರಿಯ ಉಡುಪಿ ಗಾರ್ಡನ್ ಪಾರ್ಟಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರಾದ ತಂಡದ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ಜಿಲ್ಲಾ ಸಂಚಾಲಕರಾದ ಗೋವಿಂದ ದಾಸ್ ಎಲ್ಲರನ್ನು ಸ್ವಾಗತಿಸಿದರು. ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಕುದಪಜೆ ಸಂಘಟನೆ ನಡೆದು ಬಂದ ಹಾದಿಯನ್ನು ವಿವರಿಸಿದರು. ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಮುನೀರ್ ಮಾಚರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪ್ರವೀಣ್ ಡಿಂಗ ಅಧ್ಯಕ್ಷರು, ರಘು ಉಪಾಧ್ಯಕ್ಷರು, ಜಯಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ, ಶರೀಫ್ ಗೌರವಾಧ್ಯಕ್ಷರು, ಪಿಎ ಜೋಶ್ ಸಂಚಾಲಕರು, ಸಿಯಾಬುದ್ದೀನ್ ಉಪಾಧ್ಯಕ್ಷರು, ಫಯಾಜ್ ನಗರ ಅಧ್ಯಕ್ಷರು, ನನುತಾ ಮಹಿಳಾ ಉಪಾಧ್ಯಕ್ಷರು, ಶಿಲ್ಪಾ ಪ್ರಧಾನ ಕಾರ್ಯದರ್ಶಿ, ಸರಿತಾ ಸಂಚಾಲಕರು, ಹೇಮಲತಾ ಸಂಘಟನಾ ಕಾರ್ಯದರ್ಶಿ, ದೀಪ್ತಿ ಕಾರ್ಮಿಕ ಘಟಕದ ಮಹಿಳಾಧ್ಯಕ್ಷೆ, ಸಂಘಟನೆಯ ಬಲವರ್ಧನೆ, ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳು ಹಾಗೂ ಕನ್ನಡ ನಾಡು ನುಡಿ ಮತ್ತು ನೆಲ ಜಲದ ಪರವಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕರವೇ ಕೊಡಗು ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರಮ್ಯಾ ರಘುಕೋಟೆ, ಕುಶಲನಗರ. ಕೆಆರ್ಪೇಟೆ ತಾಲೂಕಿನ ಕಾಪನಹಳ್ಳಿ ಗವಿಮಠದಲ್ಲಿ ಪತಂಜಲಿ ಯೋಗ ಸಮಿತಿ ವತಿಯಿಂದ ಯೋಗ ಶಿಬಿರ ಏರ್ಪಡಿಸಲಾಗಿತ್ತು. ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿದ್ದು, ನಿಯಮಿತ ಆಹಾರ ಪದ್ಧತಿ ಹಾಗೂ ಶಿಸ್ತುಬದ್ಧ ಜೀವನದಿಂದ ರೋಗ ರುಜಿನಗಳು ಹತ್ತಿರ ಬರದಂತೆ ತಡೆದು ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಿದೆ ಎಂದು ಸಮಾಜ ಸೇವಕ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಶರಣಶ್ರದ್ಧಾ ಕೇಂದ್ರವಾಗಿರುವ ಕಾಪನಹಳ್ಳಿ ಗವಿಮಠದಲ್ಲಿ ಪತಂಜಲಿ ಯೋಗ ಸಮಿತಿಯ ವತಿಯಿಂದ ಆಯೋಜಿಸಿದ ಯೋಗ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಪ್ರತಿದಿನವೂ ತಪ್ಪದೆ ಮಾಡಲು ಸಂಕಲ್ಪ ಮಾಡಬೇಕು ಎಂದು ಮಲ್ಲಿಕಾರ್ಜುನ್ ಮನವಿ ಮಾಡಿದರು. ತುಮಕೂರಿನ ಪತಂಜಲಿ ಯೋಗ ಸಮಿತಿಯ ಸಂಚಾಲಕ ಯೋಗ ಗುರು ವೀರಣ್ಣ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರಿ ಗುಣಗಳ ಜೀವನದ ಉಸಿರಾಗಬೇಕು ಎಂದು ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಪತಂಜಲಿ ಯೋಗ ಸಮಿತಿಯ ಸಂಚಾಲಕ ಯೋಗ ಗುರು ಸೋಮಶೇಖರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಪತ್ರಕರ್ತ ಗಂಜಿಕೆರೆ ಮಹೇಶ್, ಸರ್ಕಾರಿ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ರಘು, ಭುವನಹಳ್ಳಿ ಆಯುಷ್ಮಾನ್ ಶಿಬಿರದಲ್ಲಿ ಮಾತನಾಡಿದರು. ಕಾಪನಹಳ್ಳಿ ಗವಿಮಠದ ಪೀಠಾಧಿಪತಿ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಯುವ ಜನರು ಡ್ರಗ್ಸ್ ಸೇರಿದಂತೆ ನಶೆ ಭರಿಸುವ ತಂಬಾಕು ಉತ್ಪನ್ನಗಳ ಬಳಕೆಯಿಂದ ದೂರವಿದ್ದು ಸೊಪ್ಪು ತರಕಾರಿಗಳು ಸೇರಿದಂತೆ ಪೌಷ್ಟಿಕಾಂಶಗಳಿಂದ ಕೂಡಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿ ಆರೋಗ್ಯವಂತರಾಗಿ ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಓದಿಕೊಂಡು ಜ್ಞಾನವಂತರಾಗಿ ಸಾಧನೆ ಮಾಡಬೇಕು. ವಿದ್ಯೆಯೇ ಜ್ಞಾನದ ಬೆಳಕಿನ ಶಕ್ತಿಯು ಯಾರಿಂದಲೂ ಕದಿಯಲಾಗದ ಆಸ್ತಿ ಎಂಬ ಸತ್ಯ ಅರಿಯಬೇಕು ಎಂದು ಸ್ವಾಮೀಜಿ ಕರೆ ನೀಡಿದರು. ನೂರಾರು ಶಿಬಿರಾರ್ಥಿಗಳು ಯೋಗ ಶಿಬಿರದಲ್ಲಿ ಭಾಗವಹಿಸಿ ನಶಾಮುಕ್ತ ಭಾರತದ ನಿರ್ಮಾಣಕ್ಕೆ ದುಡಿಯುವುದಾಗಿ ಶಪಥ ಮಾಡಿದರು. ಸಮಾಜ ಸೇವೆ ನಮ್ಮಲ್ಲಿ ಸಂಸ್ಕಾರ ಸಂಘಟನೆ ಸೇವೆ ಅಂತೀವಿ. ನಾನು ಇವ್ರನ್ನ ಹತ್ತಿರದಿಂದ ನೋಡಿರೋದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಆಗಲಿ, ಈಗ ಅವ್ರಿಗೆ ಎಷ್ಟೋ ಪುಣ್ಯ ಯಾರು ತೀರ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಶವ ಸಂಸ್ಕಾರಗಳಿಗೆ, ಆ ಕಾರ್ಯನ ಬಿಟ್ಟು ನಮ್ಮ ಕಿವಿಗೆ ಹೋಗೊಟ್ಟು ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಅಂದರೆ ಸೇವೆ ಅಂತ. ಅವರವರು ಯಾವುದೇ ಪಕ್ಷಭೇದ ಮಾಡಲ್ಲ, ಯಾವುದೇ ವ್ಯಕ್ತಿ ಇದನ್ನು ಮಾಡಲ್ಲ, ಅವನು ಕೀಳು ಮಟ್ಟದವನು, ಅವ್ನಿಗೆ ಹೋಗ್ಬಾರ್ದು ಆ ಥರ ಇಲ್ವಲ್ಲ. ಇಡೀ ತಾಲೂಕಲ್ಲಿ ನಾನು ಇಡೀ ಕರ್ನಾಟಕ ಮತ್ತು ದೇಶದ ಎಲ್ಲ ಸ್ಟೇಟ್ಗಳನ್ನು ನೋಡಿದ್ದೀನಿ. ಈ ಥರ ಸಮಾಜ ಸೇವಕರನ್ನು ನಾನು ಎಲ್ಲೂ ನಿಜವಾಗ್ಲೂ ನೋಡಿಲ್ಲ. ಹಾಗಾಗಿ ಸಮಾಜ ಸೇವೆ ಅಂದರೆ ಇದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನು ಏನು ಮಾತಾಡೋಣ ಅಂದರೆ ಯಾವಾಗಲೂ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ. ಆ ಥರ ನಾವು ವ್ಯಕ್ತಿನ ನಾವು ಇಲ್ಲಿಗೆ ಕರೆಸಿ ನಾವು ಅವ್ರನ್ನ ದರ್ಶನ ಮಾಡಿದ್ದೇವೆ. ಹಾಗಾಗಿ ನಾವೇ ಧನ್ಯರು ಅಂತ ಹೇಳಬೇಕು. ಹಾಗಾಗಿ ಅದು ಇನ್ನು ಉನ್ನತ ಮಟ್ಟಕ್ಕೆ ಹೋಗಿ ಆ ಸೇವೆ ಇಡೀ ನಮ್ಮ ತಾಲೂಕಿನ ಜನತೆಗೆ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ಆಗುತ್ತದು. ಹಾಗಾಗಿ ನನಗೆ ಅದಕ್ಕೆ ಹೇಳಬೇಕು ಅಂತೇಳಿ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅವ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸದಾಯಿಯಾಗಿ ಅವ್ರಿಗೆ ಆಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅಂದರೆ ಒಂದು ಬೆಳಕಿನ ದೇಶ ಅಂತೇಳಿ ಯಾವಾಗಲೂ ಬೆಳಕು, ಕತ್ತಲೆ ಅನ್ನುವಂಥದ್ದೇ ಇಲ್ಲ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆ ಬೆಳಕನ್ನು ಕೊಡುವಂತಹ ಶಕ್ತಿ ಯಾವುದು ಅಂದರೆ ಗುರು. ಆ ಗುರುವಿನ ಸ್ಥಾನದಲ್ಲಿ ಯೋಗಾಚಾರ್ಯರಾಗಿ
ಆಂಜನೇಯನಿಗೆ ಯೋಗವನ್ನು ಹೇಳಿಕೊಟ್ಟಂತಹ ಗುರುಗಳಾದ ಸೂರ್ಯದೇವ ನಮ್ಮ ಭಾರತ ದೇಶಕ್ಕೆ ಯಾವಾಗಲೂ ಕೂಡ ಬೆಳಕನ್ನು ರಥವನ್ನು ಹರಿಸ್ತಾ ಎಲ್ಲರಿಗೂ ಕೂಡ ಆರೋಗ್ಯವಾಗಿರಲಿ ಅಂತೇಳಿ ಋಷಿ ಮುನಿಗಳ ಮೂಲಕ ಗುರುಗಳ ಮೂಲಕ ಈ ಯೋಗ ವಿದ್ಯೆ ಸರ್ವರಿಗೂ ಕೂಡ ಜನಮಾನಸದಲ್ಲಿ ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಬಂದಿದೆ. ಇವತ್ತು ಪ್ರಪಂಚದಾದ್ಯಂತ ಭಾರತದ ಮೂಲಕ ಉಂಟಾದಂತಹ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಯೋಗ ಜಗತ್ತಿನಾದ್ಯಂತ ಒಂದು ಪೇಟೆಂಟ್ ಆಗಿ ಕೋಟಿ ರೂಪಾಯಿಗೆ ಅವರು ಇವತ್ತು ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ತುಂಬ ಚೆನ್ನಾಗಿ ಆಚರಿಸಿ ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಆದರೆ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಆಧುನಿಕ ಯುಗದಲ್ಲಿ ನಾವು ಆ ಕಡೆ ದೇಶಕ್ಕೂ ಆ ಸಂಸ್ಕೃತಿನೂ ಕಲಿದೆ, ಭಾರತದ ಸಂಸ್ಕೃತಿನೂ ಕಲಿದೆ, ಎರಡರ ಮಧ್ಯದಲ್ಲಿ ನಿಂತ್ಕೊಂಡು ನಾವೆಲ್ಲೋ ಒಂದು ಕಡೆ ಯೋಗ ಅನ್ನುವಂಥದ್ದನ್ನು ನಾವು ಮರ್ತೇ ಬಿಟ್ಟಿದ್ದೀವಿ ಅನ್ನೋ ಪರಿಸ್ಥಿತಿಗೆ ಬಂದಿರುವಂಥ ಸಂದರ್ಭದಲ್ಲಿ ಈ ಫಾಸ್ಟ್ ಫುಡ್ಡು, ಇವತ್ತು ಮನೆ ಆಹಾರ ತಿನ್ನುವಂಥವರೇ ಕಡಿಮೆ, ಈ ಫಾಸ್ಟ್ ಫುಡ್ಡಿಗೆ ಅಡಿಕ್ಟ್ ಆಗುವಂಥದ್ದು, ಮತ್ತು ಹಲವಾರು ಬೇಕಿಲ್ಲದಂಥ ವಿಚಾರಗಳನ್ನ ದಿನನಿತ್ಯ ನಾವು ಕೇಳುವಂಥದ್ದು, ನೋಡುವಂಥದ್ದು, ಬೇಕಿಲ್ಲದ ಕೆಲಸಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ನಮಗೆ ಒಂದು ಕಡೆ ಈ ಶರೀರಕ್ಕೂ ಕಲುಷಿತ ಮಾಡ್ತಾ ಇದೆ, ಭಾವನಾ ಶರೀರಕ್ಕೂ ಕಲುಷಿತ ಮಾಡ್ತಾ ಇದೆ, ಮತ್ತು ಆನಂದಮಯ ಕೋಶಕ್ಕಂತೂ ತುಂಬ ಕಲುಷಿತ ಮಾಡ್ತಾ ಇದೆ. ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಆ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನೈಸರ್ಗಿಕವಾಗಿ ನಿಮಗೆ ಮಾಡುವಂಥ ಕೆಲಸವನ್ನ ಶಾಂತಿವನದಲ್ಲಿ ಮಾಡ್ತಾರೆ. ಇಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ, ಆಹಾರದಿಂದ ಹಿಡಿದು ವೈದ್ಯಕೀಯ ಉಪಚಾರದಿಂದ ಹಿಡಿದು ಎಲ್ಲ ಬಗೆಯ ಯಾರು ದಪ್ಪ ಇದ್ರೆ ಸಣ್ಣ ಆಗಬೇಕು, ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಬೇಕು, ಅಂಥದ್ದೇನಾದ್ರು ಸಮಸ್ಯೆಗಳಿದ್ರೆ ಶಾಂತಿವನದಲ್ಲಿ 10 ದಿನಗಳ ಶಿಬಿರ, ಬೆಳಗ್ಗೆ 5:30ಗೆ ನಿಮ್ಮ ದಿನಚರಿ ಶುರುವಾದರೆ ರಾತ್ರಿ 10:30ವರೆಗೂ ಕೂಡ ನಿಮಗೆ ಬಿಡುವಿಲ್ಲದ ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡಿ ನಿಮಗೆ ಆರೋಗ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ರಾಜರ್ಷಿಗಳಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ. ಆ ಪುಣ್ಯದ ಕೆಲಸವನ್ನ ಪತಂಜಲಿ ಯೋಗ ಸಮಿತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ಮೆಚ್ಚತಕ್ಕಂಥ ವಿಚಾರ. ಹಾಗಾಗಿ ಮಾನ್ಯ ವೀರಣ್ಣ ಅವರು ನಿಮಗೆ ಇನ್ನೂ ಕೂಡ ಹೆಚ್ಚಿನ ಮಾರ್ಗದರ್ಶನವನ್ನ ಮಾಡುವರಿದ್ದಾರೆ. ಹಾಗೆ ನಮ್ಮ KR ಪೇಟೆನಲ್ಲಿ ಈ ಯೋಗ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಆಶಯವನ್ನು ಕನಸನ್ನು ಹೊತ್ತಿರುವಂಥ ಸೋಮಣ್ಣ ಅವರೇ, ಹಾಗೆ ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರವಾಸೋದ್ಯಮವನ್ನು ಕುರಿತು ಪ್ರಬಂಧವನ್ನು ಮಂಡಿಸಿ ಗೌರವ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥ ಮಧು ಸರ್ ಅವರೇ, ಹಾಗೆ ಪತ್ರಕರ್ತ ಸನ್ಮಿತರಾಗಿರುವಂಥ ಬೆಂಜಿಗೆರೆ ಮಹೇಶ್ ಅವರೇ, ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೃಷ್ಣೇಗೌಡರು ಏನು ಇವತ್ತೆಲ್ಲ ಒಂದು 25-30 ವರ್ಷ ಇರಬೇಕು ಅಂತ ಕಾಣುತ್ತೆ, 35 ವರ್ಷ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ನಾಪೋಕ್ಲುವಿನ ಮೂರ್ನಾಡು ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ RT18 ಹಬ್ಬವನ್ನ ಆಚರಿಸಿದರು. ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡು ವತಿಯಿಂದ ಮೂರ್ನಾಡು ಗೌಡ ಸಮಾಜದಲ್ಲಿ ಆಟಿ ಹಬ್ಬ ಆಚರಣೆ ಮಾಡುವುದರ ಮೂಲಕ ವೈವಿಧ್ಯಮಯ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಹರಪ್ಪನಹಳ್ಳಿ ರವೀಂದ್ರ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಕೊಡಗು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಮಹಿಳೆಯರ ಸಾಧನೆ ವಿಶ್ವಕ್ಕೆ ಪ್ರಸರಿರಲಿ ಎಂದು ನುಡಿದರು ಹಾಗೂ ಸಂಘಕ್ಕೆ 50,000 ರೂಪಾಯಿಗಳನ್ನು ಉದಾರವಾಗಿ ನೀಡಿದರು. ಅತಿಥಿ ನಿವೃತ್ತ ಡಿಸ್ಟ್ರಿಕ್ಟ್ ನರ್ಸಿಂಗ್ ಆಫೀಸರ್ ಬೈಲೋಳಿ ಕುಸುಮ ಇವರು ಆಟಿ ಹಬ್ಬದ ವಿಶೇಷ ಅಡುಗೆಗಳ ಪ್ರದರ್ಶನವನ್ನು ಉದ್ಘಾಟಿಸಿ, ಇಂಥ ವಿಶೇಷ ಆಟಿ ಅಡುಗೆ ತಿಂಡಿಗಳು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುವುದರೊಂದಿಗೆ ನಮ್ಮ ಆರೋಗ್ಯವು ಹೆಚ್ಚುತ್ತದೆ. ಇದರ ಹಿಂದೆ ಮಹಿಳೆಯರ ಶ್ರಮ ಹಾಗೂ ಪುರುಷರ ಪ್ರೋತ್ಸಾಹ ಇದೆ ಎಂದು ನುಡಿದರು. ಮೂರ್ನಾಡು ಗೌಡ ಸಮಾಜದ ಅಧ್ಯಕ್ಷರಾದ ಪಾಣತಲೆ ಹರೀಶ್ ಅವರು ಮಾತನಾಡಿದರು. ನಮ್ಮ ಮಕ್ಕಳಿಗೂ ಕೂಡ ಕೃಷಿಯಲ್ಲಿ ಮುಂದುವರಿಯಲು ಅನುವು ಮಾಡಿಕೊಡಬೇಕು, ಇದರಿಂದ ನಮ್ಮ ಜನಾಂಗದ ಪರಂಪರೆಯು ಉಳಿಯುವುದು ಎಂದರು. ಮೂರ್ನಾಡು ಗೌಡ ಮಹಿಳಾ ಒಕ್ಕೂಟ ಅಧ್ಯಕ್ಷರಾದ ಕಲ್ಲು ಮುಟ್ಟಲು ಜಸ್ಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಮಹಿಳಾ ಒಕ್ಕೂಟವು ಬೆಳೆಯುವುದಕ್ಕೆ ತಮ್ಮ ಎಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಇರಲಿ ಎಂದು ಕೇಳಿಕೊಂಡರು. ಕಾರ್ಯಕ್ರಮದಲ್ಲಿ ಮೂರ್ನಾಡು ಸುತ್ತಮುತ್ತಲಿನ ಮಹಿಳಾ ಸದಸ್ಯರು ಆಟಿ ಸೊಪ್ಪು, ಕಾರ್ಯಕ್ರಮದಲ್ಲಿ ಮೂರ್ನಾಡು ಸುತ್ತಮುತ್ತಲಿನ ಮಹಿಳಾ ಸದಸ್ಯರು ಆಟಿ ಸೊಪ್ಪು, ಮರಕೆಸ, ಕಣಿಲೆ, ಹಣಬೆ, ಏಡಿ, ಹಲಸಿನ ಹಣ್ಣು, ಹಲಸಿನ ಬೀಜ ಮುಂತಾದ ಬಗೆ ಬಗೆಯ ಆಟಿ ತಿಂಗಳ ತಿಂಡಿ ತಿನಿಸುಗಳ ಎಲ್ಲರ ಗಮನ ಸೆಳೆಯಿತು. ಒಮ್ಮೆ
ಮುಂದೆ ಬಾಕಿ ತುಂಬಾ ಕಷ್ಟ. ಯಾಕೆಂತಂದ್ರೆ ಕೆಲಸದ ಒತ್ತಡ, ಮನೆ ಕೆಲಸ, ಮಕ್ಕಳ ಜವಾಬ್ದಾರಿ, ಹಾಗೆ ಮನೆಗೆ ಗಂಡನ ಜವಾಬ್ದಾರಿ ಇಲ್ಲ, ಅವ್ರನ್ನ ಡ್ಯೂಟಿಗೆ ಕಳಿಸೋದು, ಮಕ್ಕಳ ಕಳಿಸೋದು. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಟಿ ತಿಂಗಳಲ್ಲಿ ನಮ್ಮ ಒಂದು ಆಟಿ ಕೂಟನ ನೆರವೇರಿಸಿ ಅಂತ ಒಂದು ಕೂಟನ ಏರ್ಪಡಿಸಿದಂತಹ ನಮ್ಮ ಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಗೆ ನನ್ನ ತುಂಬು ಹೃದಯದ ನಮಸ್ಕಾರ. ಇಂದಿನ ದಿನ ಆಟಿ ಹಬ್ಬದ ವಿಶೇಷತೆನ ಆದಷ್ಟು ನಮ್ಮ ನೆಂಟರು ನಮಗೆಲ್ಲ ವಿಚಾರನ ತಿಳಿಸಿಕೊಟ್ಟರು. ಹಾಗೆ ನಮ್ಮ ಕಣ್ಮುಂದೆ ಎಲ್ಲ ತಿಂಡಿ ತಿನಿಸುಗಳನ್ನ ತುಂಬಾ ಜೋಪಾನವಾಗಿ ಮನೆಯಿಂದ ಮಾಡಿ ರಾತ್ರಿ ನಿದ್ರೆಗಳು. ಸಕ್ಸಸ್ಫುಲ್ ಪುರುಷರ ಹಿಂದೆ ಮಹಿಳೆ ಇರ್ತಾರೆ. ಎ ಮ್ಯಾನ್ ವಿತೌಟ್ ಎ ವುಮನ್ ಈಸ್ ನಥಿಂಗ್. ಅದೇ ತರ ಇನ್ನೊಂದು ಬದಲಾವಣೆ, ಎ ಮ್ಯಾನ್ ವಿತೌಟ್ ಕಾಮ ಹಾಕಿ ವುಮನ್ ಈಸ್ ನಥಿಂಗ್. ಸೊ ಹಾಗಾಗಿ ಎ ಮ್ಯಾನ್ ವಿತೌಟ್ ಎ ವುಮನ್ ಈಸ್ ನಥಿಂಗ್, ಎ ಮ್ಯಾನ್ ವಿತೌಟ್ ವುಮನ್ ಈಸ್ ನಥಿಂಗ್. ಹಾಗಾಗಿ ಇಬ್ಬರಿಗೂ ಸಮಾನ ಅವಕಾಶ ಇದೆ ಅಂತ ಹೇಳ್ತಾ ಕ್ಷೇತ್ರ ದೇವತೆಯಾದ ಕಾವೇರಿ ಮಾತೆಯನ್ನ ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ, ಸಾಷ್ಟಾಂಗ ವಂದನೆಗಳನ್ನ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಹಸನ್ಮುಖಿಗಳಾದ ನಮ್ಮ ಕೊಡಗಿನ ಅಸ್ಮಿತೆಯನ್ನ ಪರಿಚಯಪಡಿಸಿರುವಂತಹ ಇಂಥ ವಿಶೇಷ ದಿನವನ್ನು ನಾನು ನೋಡಲಿಲ್ಲ. ಅಂತ ನಮ್ಮ ತಾಯಂದಿರಿಗೆ, ತಂಗಿಯರಿಗೆ, ಎಲ್ಲ ಸಭಿಕರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ಆಟಿ ಸಂಭ್ರಮದ ವಿಶೇಷತೆಗಳನ್ನು ತಿಳಿಸಿಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಆಟಿ ತಿಂಗಳು ಅಂತ ಹೇಳಿದ್ರೆ ಒಂದು ಸಂಭ್ರಮದ ಆಚರಣೆಯಲ್ಲ, ನಮ್ಮ ಹಿರಿಯರಿಗೆ ಗೌರವ ಸಲ್ಲಿಸುವಂತ ಒಂದು ದಿನ. ಯಾಕಂತ ಹೇಳಿದ್ರೆ ಆಟಿ ಅಂತ ಹೇಳಿದ್ರೆ ಕಕ್ಕಡ 18. ಅಂದಿನ ಕಾಲದಲ್ಲಿ ಇಂಥ ಯೂನಿವರ್ಸಿಟಿಗಳು ಅಥವಾ ಒಂದು ಟೆಸ್ಟ್ ಮಾಡುವಂತ ಲ್ಯಾಬೊರೇಟರಿಗಳು, ಸುಸಜ್ಜಿತವಾದ ಹಾಸ್ಪಿಟಲ್ಗಳು ಇರಲಿಲ್ಲ. ಆದರೆ ನಮ್ಮ ಮಹಿಳೆಯರ ಸಾಧನೆಯನ್ನ ವಿಶ್ವ ಮಟ್ಟಕ್ಕೂ ಪರಿಚಯಿಸಬೇಕು, ನಮ್ಮ ಊರನ್ನ ಮಹಿಳೆಯರ ಸಾಧನೆಯನ್ನು ವಿಶ್ವ ಮಟ್ಟಕ್ಕೂ ಪರಿಚಯಿಸಬೇಕ ಒಂದು ಆಸೆ ಇದೆ. ಆಸೆ ನೆರವೇರಿದ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆ ಚೊಚ್ಚಲ ಇದರಲ್ಲಿ ಒಂದು ಸ್ಪೋರ್ಟ್ಸ್ ಒಂದು ಕಪ್ಪನ್ನು ತಂದುಕೊಳ್ಳೋದು, ಆ ಕಪ್ಪನ್ನು ತಂದುಕೊಟ್ಟಕ್ಕೆ ಅದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಇದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಆಟಿ ನಮ್ಮ ಹೇಳಿ ಗೌಡ ಜನಾಂಗದವ್ರಿಗೆ ನಾವು ಮೂಲತಃ ಗೌಡ ಜನಾಂಗ ಒಕ್ಕಲಿಗೆ ಅಂದ್ರೆ ವ್ಯವಸಾಯ ಮಾಡುವುದು, ವ್ಯವಸಾಯ ಕೃಷಿಯಾಗಿ ಆಗಿದ್ದ ಒಂದು ಸಂದರ್ಭದಲ್ಲಿ ನಮ್ಮ ಗೌಡ ಜನಾಂಗದ ಹಲವಾರು ಸಾಂಸ್ಕೃತಿಕ ಹಬ್ಬಗಳಲ್ಲಿ ಮೊದಲನೇದಾಗಿ ಹೊಂದಲಿ ಇರುವುದು, ಕೈಗೋಲು ಇರುವುದು. ಹಾಗೆ ಈಗ ಮುಂದಿನ ದಿನ ಆಚರಿಸಿದಂತಹ ಆಟಿ ಹಬ್ಬ ವಿವಿಧ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಕಚೇರಿ ಒಳಗೆ ಬಿಜೆಪಿ ಪ್ರಮುಖರು ಮೀನು ಮಾರಾಟ ಮಾಡುವ ಮುಖಾಂತರ ವಿನೂತನ ಪ್ರತಿಭಟನೆ ಮಾಡಿದರು. ವಿರಾಜಪೇಟೆ, ಬಿಟ್ಟಂಗಾಲ ಮತ್ತು ಸಿದ್ದಾಪುರದ ಲಿಟಲ್ ವುಡ್ ಮಾಂಟೆಸರಿ ಶಾಲೆ ವತಿಯಿಂದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕಾವೇರಿ ನಿಸರ್ಗಧಾಮದಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.